ಮಾತು ಅಷ್ಟೇ ಮಾನ್ಯ ಸಚಿವರಾದಂಥ ಪುಟ್ಟರಾಜು ಅವರದು. ಆದರೆ ಒಂದಂತೂ ನಿಜ, JDS ಪಾಳ್ಯದಿಂದ ಈಗ ಒಂದು ಆತ್ಮವಿಶ್ವಾಸದ ಮಾತು ಮಾಧ್ಯಮಕ್ಕೆ ಈ ಕ್ಷಣಕ್ಕೆ ಹೊರಗಡೆ. ನಥಿಂಗ್ ಟು ವರಿ. BJP ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಆದರೆ ಬಜೆಟ್ ಅಂತೂ ನಾವು ಮಂಡನೆ ಮಾಡ್ತೀವಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಬರಲ್ಲ ಅನ್ನುವ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ಲೋಕೋಪಯೋಗಿ ಸಚಿವರಾದ HD ರೇವಣ್ಣನವರು ಮತ್ತು ಸಚಿವರಾದಂಥ ಪುಟ್ಟರಾಜು ಅವರು. ಅದಾದಮೇಲೆ ಅವರು ಒಳಗಡೆ ಹೋದರು. 10:30 ಈ ಸಮಯ. ಇನ್ಯಾರು ಒಳಗಡೆ ಹೋಗ್ತಿದ್ದಾರೆ, ಇನ್ಯಾರು ಏನು ಕಮೆಂಟ್ ಮಾಡ್ತಾರೆ, ಯಾರಿಗೆ ಏನು ಅನ್ನಿಸ್ತಾ ಇದೆ. ಈ ಕ್ಷಣ ದೋಸ್ತಿ ಸರ್ಕಾರದ ಭಾಗವಾಗಿರುವಂಥ JDSನವರ ಫಸ್ಟ್ ಕಮೆಂಟ್ ಬರ್ತಾ ಇದೆ. ಲೆಟ್ಸ್ ಸಿ. ಇದಾದಮೇಲೆ ಭಾರತೀಯ ಜನತಾ ಪಕ್ಷದವ್ರು ಒಳಗೆ ಬಂದಾಗ ಏನು ಮಾತಾಡ್ತಾರೆ, ಮುಖ್ಯಮಂತ್ರಿಗಳು ಏನಾದ್ರು ರಿಯಾಕ್ಷನ್ ಮಾಡ್ತಾರಾ, ಬಜೆಟ್ ಅಧಿವೇಶನದ ಪ್ರಾರಂಭದ ದಿವಸ ಈ ದಿವಸ, ಇದೆಲ್ಲವೂ ಕೂಡ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಮಗದೊಂದು ಕಡೆ ಇನ್ನೂ ಕೂಡ ಆ ಅಸಮಾಧಾನಗೊಂಡಿರುವಂಥ ಶಾಸಕರು ಬಂದಿಲ್ಲ ಅನ್ನೋದು. ಈ ಎಲ್ಲ ಬೆಳವಣಿಗೆ ನಡುವೆ ನಮಗೆ ಗೊತ್ತಾಗಿದ್ದು ಕಲಬುರಗಿಯ ಅಂದರೆ ಆ ಭಾಗದ ಚಿಂಚೋಳಿಯ ಶಾಸಕರಾದಂಥ ಉಮೇಶ್ ಜಿ ಜಾಧವ್ ಅವರಿವತ್ತು ಬರಲ್ಲ, ಯಾಕೆಂದರೆ ಅವರ ಧರ್ಮಪತ್ನಿಯವರಿಗೆ ಹುಷಾರಿಲ್ಲ ಅಂತ. ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರವೀಣ್ ರೆಡ್ಡಿ. ಗುಡ್ ಮಾರ್ನಿಂಗ್ ಹರೀಶ್. ಕಳೆದ ಬಾರಿ ಇದೇ ಥರ ಬೆಳವಣಿಗೆ ಆದಾಗ ಸಾಹೇಬರಿಗೆ ಹುಷಾರಿರಲಿಲ್ಲ, ಈ ಸರಿ ಅವರ ಧರ್ಮಪತ್ನಿಗೆ ಹುಷಾರಿಲ್ಲ ಅಂತ ಕೇಳ್ಪಟ್ವಿ, ಹೌದಾ? ಹೌದು ಹರೀಶ್. ಈಗ ಬೆಂಗಳೂರಿನ ಮಣಿಪಾಲ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದ್ರೆ, ತಮ್ಮ ಪತ್ನಿಯವರ ಒಂದು ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ ನನಗೆ ಒಂದು ಸದನಕ್ಕೆ ಬರಕ್ ಆಗಲ್ಲ ಅನ್ನೋ ಒಂದು ನೆಪ ಹೇಳಲು ಈಗಾಗಲೇ ಶಾಸಕ ಉಮೇಶ್ ಜಾಧವ್ ಸಜ್ಜಾಗಿದ್ದು, ಪ್ರಮುಖವಾಗಿ ಅವರ ನಡೆ ಏನಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಈಗ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಒಂದು ವೇಳೆ ವಿಧಾನಸಭೆ ಅಂದ್ರೆ ಚಿಂಚೋಳಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಎರಡೂ ಕೂಡ ಒಮ್ಮೆಲೆ ಒಂದು ನಡೆಯುತ್ತೆ. ಹೀಗಾಗಿ ಅವರು ಒಂದು ರಾಜೀನಾಮೆಗೆ ಅಂತೂ ಸಜ್ಜಾಗಿದ್ದಾರೆ. ಆದ್ರೆ ಏಕಕಾಲದಲ್ಲಿ ಎರಡೂ ಚುನಾವಣೆ ಬರಬಾರದು ಅನ್ನೋ ಒಂದು ಕಾರಣಕ್ಕೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾವಾಗ ಕೇಂದ್ರ ಸರ್ಕಾರ ಅಂದ್ರೆ ಒಂದು ಕೇಂದ್ರ ಚುನಾವಣಾ ಆಯೋಗ ಒಂದು ಲೋಕಸಭಾ ಚುನಾವಣೆಯ ಒಂದು ನೀತಿ ಸಂಹಿತೆ ಜಾರಿ ಮಾಡುತ್ತೆ, ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಎರಡೂ ಚುನಾವಣೆ ಒಟ್ಟಿಗೆ ಬರದಂತೆ ನೋಡಿಕೊಳ್ಳಲು ತಂತ್ರ ಮಾಡಿ ಶಾಸಕ ಜಾಧವ್ ಅವರು ರಾಜೀನಾಮೆಗೆ ಅಂತ ಸಜ್ಜಾಗಿದ್ದಾರೆ. ಈಗಾಗಲೇ ಕೆಲ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇರೋದು, ನಾನು ರಾಜೀನಾಮೆಯಿಂದ ಹಿಂಸರಿದಿದ್ದೀನಿ ಅಂತ. ಅದೆಲ್ಲವೂ ಕೂಡ ಸುಳ್ಳು. ನಾನು ರಾಜೀನಾಮೆ ಕೊಡೋದು ಮಾತ್ರ ಸಿದ್ಧ, ಮತ್ತು ಅದೇ ರೀತಿಯಾಗಿ ಕಲಬುರಗಿ ಲೋಕಸಭೆ ಚುನಾವಣೆಯಿಂದ